ಓಂ ಶಾಂತಿ. ಮುರಳಿ ದಿನಾಂಕ 16/5/25. ಮುರಳಿ महावाक्यಗಳು. मीठे बच्चे, तुम्हारा लव एक बाबा से है क्योंकि तुम्हें बेहद का वर्षा मिलता है. तुम प्यार से कहते हो मेरा बाबा. ಮಧುರ ಮಕ್ಕಳೇ, ತಮ್ಮ ಪ್ರೀತಿ ಈಗ ಒಬ್ಬ ತಂದೆ ಜೊತೆಗಿದೆ. ಯಾಕೆ ಅಂದರೆ ತಾವು ಈಗ ತಮಗೀಗ ಬೇಹದ್ದಿನ ಆಸ್ತಿಯು ಸಿಗ್ತಾ ಇದೆ. ಅದಕ್ಕಾಗಿ ತಾವು ಪ್ರೀತಿಯಿಂದ ಹೇಳುತ್ತೀರಿ ಮೇರಾ ಬಾಬಾ ಅಂತ. ಮುರಳಿಯ ಸಾರ, ಮುರಳಿಯ ಈ ಮಹಾವಾಕ್ಯ 3 ಲೈನ್ ಇವೆ. 3 ಲೈನ್ನ ಈ ಮಹಾವಾಕ್ಯ ಇರ್ಬೋದು, ಆದರೆ ಇದರಲ್ಲಿ ಬಹಳ ಗೂಢ ಅರ್ಥ ಇದೆ. ಬಾಬಾ ಹೇಳ್ತಾರೆ, ಬೇಹದ್ದಿನ ಭಗವಂತ ತಂದೆಯ ಕೊಡುವಂಥ ಆಸ್ತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಕ್ಕಾಗಿ ನೀವು ಪ್ರೇಮದಿಂದ ಹೇಳ್ತೀರಿ ಮೇರಾ ಬಾಬಾ. ಮೇರಾ ಬಾಬಾ ಅಂದ ತಕ್ಷಣ ಬಾಬನ ಪ್ರಾಪರ್ಟಿಗೆ ಏನಾಗ್ತೀವಿ? ಹಕ್ಕದಾರ. ಹಾಗಾದ್ರೆ ಬಾಬನ ಮಾತು ಕೇಳದೇ ಇದ್ದರು ಅಥವಾ ಬಾಬಂದು ಯಾವುದೇ ಶ್ರೀಮತ ಪಾಲಿಸದೇ ಇದ್ರೂ ಒಂದು ವೇಳೆ ನಾವು ಮೇರಾ ಬಾಬಾ ಅಂದರೆ ಆಸ್ತಿ ಸಿಗ್ತದೇನು? ಮೇರಾ ಬಾಬಾ ಅನ್ನೋದು ಇಡೀ ಜಗತ್ತಿನೊಳಗನೇ ಅತಿ ಸರಳವಾದ ಶಬ್ದ. ಮೇರಾ ಬಾಬಾ ಅಂದ ತಕ್ಷಣ ನಮ್ಗೆ ಆಸ್ತಿ ಸಿಗುತ್ತೇನು? ಯಾವ ಮೇರಾ ಬಾಬಾ ಅನ್ನೋದ್ರಿಂದ ಬಾಬಾನ ಪೂರಾ ಆಸ್ತಿಗೆ ನಾವು ಹಕ್ಕದಾರ ಆಗ್ತೀವಿ. ಮೇರಾ ಬಾಬಾ ಅಂದರೆ ಮೇರಾ ಜೋ ನನ್ನವ್ರು ಅದಾರ, ನನ್ನವರು ಒಬ್ಬ ಬಾಬಾ ಬಿಟ್ಟರೆ ಇನ್ನೊಬ್ರು ಯಾರೂ ಇಲ್ಲ. ಭಲೆ ಲೌಕಿಕ ದೃಷ್ಟಿಯಿಂದ ಲೌಕಿಕ ತಾಯಿ ಅದಾರ, ಲೌಕಿಕ ತಂದೆ ಅದಾರ, ಲೌಕಿಕ ಬ್ರದರ್ ಸಿಸ್ಟರ್ಸ್ ಅದಾರ, ಅನೇಕರದಾರ, ಸ್ನೇಹಿತರಿದಾರ. ಅದಾರ ನಿಮಿತ್ತ ಮಾತ್ರ ನಾಟಕದೊಳಗೆ. ಆದ್ರೆ ನಾನಿರೋದು ಆತ್ಮ. ನನಗೆ ಆತ್ಮನಿಗಾಗಿ ಈ ಜಗತ್ತಿನೊಳಗೆ ಬೇರೆ ಯಾರೂ ಇಲ್ಲ ಒಬ್ಬ ಶಿವಬಾಬನ ಬಿಟ್ಟು ಅನ್ನುವಂಥದ್ದು ಯಾರು ಸತ್ಯವಾದ ಈ ಅನುಭವ ಮಾಡ್ತಿದ್ದಾರೆ. ಹೀಗಲ್ಲ, ಭಲೆ ಅವ್ರ ಎದುರುಗಡೆನೂ ಕೂಡ, ಅವ್ರ ಎದುರನ್ನೂ ಕೇವಲ ನಾಟಕದ ಪಾತ್ರಧಾರಿಗಳು ನಾವು ಮಾತ್ರ. ನಿಮಗಾಗಲಿ ನನಗಾಗಲಿ, ಹೇಗೆ ಬಸವಣ್ಣನವ್ರು ಹೇಳಿದ್ರಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರಿಲ್ಲವಯ್ಯ ಅಂತ. ಅದು ಇದು ಮಾತು, ಆ ಮಾತಿದು. ಶಿವ ಬಾಬಾ ಬಿಟ್ಟರೆ ನನಗೆ ಇನ್ನೊಬ್ಬರು ಯಾರೂ ಇಲ್ಲ. ಕೇವಲ ಮುಕ್ತಿ ಕೊಡೋರು, ಜೀವನ್ಮುಕ್ತಿ ಕೊಡುವಂಥವ್ರು, ಪಾರು ಮಾಡುವಂಥವ್ರು, ಅಥವಾ ನನಗೆ ಅತೀಂದ್ರಿಯ ಸುಖದ ಅನುಭವ ಮಾಡಿಸುವಂಥವ್ರು, ದುಃಖವನ್ನು ಹರಣೆ ಮಾಡಿ ಸುಖ ಕೊಡುವಂಥವ್ರು, ಜ್ಞಾನದ ಬೆಳಕು ಕೊಡುವಂಥವ್ರು ಕೇವಲ ಬಾಬಾ ಅದಾರ. ನನಗೆ ಬಾಬಾನಷ್ಟೇ ಪ್ರೀತಿ ಅದ, ಅದು ಮೇರಾ ಬಾಬಾ ಆಗಕ್ಕೆ ಸಾಧ್ಯ ಇಲ್ಲ. ಮೇರಾ ಬಾಬಾ ಅಂದರೆ ಕೇವಲ ಬಾಬಾ ಬಿಟ್ಟರೆ ಬೇರೆ ಯಾರ ಕಡೆಗೂ ಅಟೆನ್ಷನ್ ಹೋಗಲ್ಲ. ಅರ್ಥಾತ್ ಲವ್ ಹೋಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಆಂತರಿಕ ಪ್ರೇಮ ಇರುವುದಿಲ್ಲ. ಈಗೆಲ್ಲ ಸಿನಿಮಾ ನಟಿಯರು, ಒಬ್ಬ ನಟ, ಒಬ್ಬ ಹೀರೋ ಅಥವಾ ಒಬ್ಬ ಹೀರೋಯಿನ್ ಎಷ್ಟು ಜನರ ಜೊತೆಗೆ ಪತ್ನಿ ಆಗ್ತಾರ, ಎಷ್ಟು ಜನರ ಜೊತೆಗೆ ಪತಿ ಆಗ್ತಾರ, ಪತ್ನಿ ಆಗ್ತಾರ, ಮದರ್ ಆಗ್ತಾರ, ಇನ್ನೊಬ್ಬರಿಗೆ ಮಗಳು ಮಗ ಆಗ್ತಾರ. ಎಷ್ಟು ಚಂದ ಪ್ರೀತಿ ಮಾಡ್ತಾರಂದ್ರೆ ಫಿಲ್ಮ್ ಒಳಗೆ ಅವ್ರು ಪ್ರೀತಿ ಮಾಡೋದು ನೋಡಿ ಬೇರೆ ಫಿಲಮ್ ನೋಡುವಂಥವ್ರಿಗೂ ಕೂಡ ಪ್ರೀತಿ ಭಾವನೆ ಹುಟ್ಟುತ್ತದ. ಅಷ್ಟು ಆ ಪ್ರೇಮದಲ್ಲಿ ಮುಳುಗಿರ್ತಾರೆ. ಆದರೆ ಆ ಪ್ರೇಮ ನಾಟಕೀಯ, ಕೇವಲ ಶೂಟಿಂಗ್ ಮುಗಿಯೂತನ ಮಾತ್ರ. ಅವ್ರೇನು ಸೈನ್ ಮಾಡಿರ್ತಾರ ಆ ಕಾರ್ಯ ಆಗುತನ ಮಾತ್ರ. ಹಾಗೇನೆ ಈ ವಿಶ್ವ ನಾಟಕದಲ್ಲಿ ಇಲ್ಲಿವರೆಗೂ ಎಲ್ಲಿ ತನಕ ನಾವು ಅಜ್ಞಾನದಲ್ಲಿದ್ವಿ, ಅವರ ಅಟ್ಯಾಚ್ಮೆಂಟ್ ಒಳಗಿದ್ವಿ. ಯಾಕೆ ಅಂದರೆ ಮಾನವರ ಜೊತೆಗಿನ ಯಾವುದೇ ಸಂಬಂಧದ ಜೊತೆಗೆ ನಮ್ಮದು ಪ್ರೇಮ ಇದೆ ಅಂತಂದರೆ ಪರಮಾತ್ಮನ ನೆನಪು ಬರೋಕ್ಕೆ ಸಾಧ್ಯ ಇಲ್ಲ. ನೆನಪು ಬರ್ತದ, ಮತ್ಲಬ್ ಇರುವಂಥ ನೆನಪು, ಸ್ವಾರ್ಥ ಇರುವಂಥ ನೆನಪು. ನೆನಪು ಬರ್ತದ ಅವಶ್ಯ. ಬಾಬಾ ಹೆಲ್ಪ್ ಮಾಡಿರಿ, ಬಾಬಾ ಇದು ಸರಿ ಮಾಡಿರಿ, ಬಾಬಾ ನನಗೆ ಕಷ್ಟ ಆಗಿದೆ ರೀ, ಬರ್ರಿ ಬಾಬಾ ಅಂತ ಭಲೇ ಅನ್ಬೋದು. ಬಾಬಾ ಅಂಥ ಪ್ರೇಮವನ್ನು ಕೇಳ್ತಾ ಇಲ್ಲ ಅಂತ. ಬಾಬಾ ಬಿಟ್ಟರೆ ನೀನಲ್ಲದೆ ಮತ್ತಾರಿಲ್ಲವಯ್ಯ. ಆ ಪ್ರೇಮದ ಅನುಭವ ಮಕ್ಕಳು ಮಾಡಬೇಕಾಗಿದೆ.
ಅಂಥ ಪ್ರೇಮದ ಅನುಭವ ಮಾಡುವಂತಹ ಮಕ್ಕಳು ಯಾವಾಗ ಪ್ರೇಮದಿಂದ ಮೀರಾ ಬಾಬಾ ಅಂತ ಹೇಳ್ತಾರೋ ಅವರಿಗೆ ಬಾಬಾ ಕೊಡುವಂತಹ ಬೇಹದ್ದಿನ ಆಸ್ತಿ ಅವ್ರಿಗೆ ಸಿಗ್ತದೆ. ಬೇಹದ್ದಿನ ಆಸ್ತಿ ಅಂತಂದರೆ ಮೊಟ್ಟ ಮೊದಲು ಸಂಗಮ ಯುಗದಲ್ಲಿ, ಸತ್ಯುಗದಲ್ಲಂತೂ ಬಾಬಾ ಗ್ಯಾರಂಟಿ ಕೊಟ್ಟಿದ್ದಾರೆ. 21 ಜನ್ಮದನ ಕೊಡುವಂಥ ಆಸ್ತಿ ಎಲ್ಲಿವರೆಗೆ ನಡೀತದಂತಂದರೆ 21 ಜನ್ಮ, 2 ಯುಗಗಳವರೆಗೆ, ಅರ್ಧ ಕಲ್ಪದವರೆಗೆ ನೀವು ನಿರ್ವಿಘ್ನವಾಗಿ ಅಖಂಡ ರಾಜ್ಯವನ್ನು ಮಾಡ್ತೀರಿ ಅಂತ. ಆದರೆ ಈ ಸಮಯದಲ್ಲಿ ಈ ವಿಶ್ವ ನಾಟಕದಲ್ಲಿ ನಂದು ಇನ್ನೂ ರೋಲ್ ಇದೆ. ನಾಟಕ ಎಂಡ್ ಆಗುವವರೆಗೆ ರೋಲ್ ಇದೆ. ಶರೀರದಲ್ಲಿ ರೋಗ ಇರ್ಬೋದು, ಸುತ್ತಮುತ್ತ ಅನುಕೂಲ ಅನಾನುಕೂಲ ಇರ್ಬೋದು, ರೋಲ್ ಮಾತ್ರ ಇದೆ. ಆದರೆ ಇದೆಲ್ಲವನ್ನು ನನ್ನ ಆ್ಯಕ್ಟಿಂಗ್ ಮಾಡ್ತಾನೂ ಕೂಡ ಇದೆಲ್ಲದರಿಂದ ನ್ಯಾರ ಕಮಲ ಪುಷ್ಪ ಸಮಾನ ನನ್ನ ಸ್ಥಿತಿ, ಆತ್ಮನ ಸ್ಥಿತಿ ಕಮಲ ಪುಷ್ಪ ಸಮಾನ ಆಗ್ತದ. ಸಾಕ್ಷಿ ದೃಷ್ಟ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ತೀವಿ. ಬಾಪ್ ಸಮಾನ್ ದೃಷ್ಟಿಕೋನ ನಮ್ದಾಗ್ತದ, ಬಾಬನ್ ಸಮಾನ್ ಸ್ವಭಾವ ನಮ್ಮದಾಗ್ತದ. ಅಷ್ಟೇ ಅಲ್ಲ, ಈ ಜೀವನದಲ್ಲಿ ಇರ್ತಾ ಜೀವನ್ಮುಕ್ತ ಅವಸ್ಥಾ ಯಾವುದು ಯಾವ ಋಷಿ ಮುನಿಗಳಿಗೂ ಕೂಡ ಪ್ರಾಪ್ತ ಆಗಿಲ್ಲ. ಅಂತಹ ಜೀವನ್ಮುಕ್ತ ಅವಸ್ಥೆಯ ಶ್ರೇಷ್ಠ ಅನುಭೂತಿ, ಬೇಹದ್ ಅನುಭೂತಿ ನಾವು ಇದೇ ಜನ್ಮದಲ್ಲೇ ಮಾಡ್ತೀವಿ. ಇಂಥ ಒಂದು ಪ್ರಾಪ್ತಿ ಬಾಬಾರವರು ಕೊಡುವಂಥ ಜ್ಞಾನದಿಂದ ನಮಗೆ ಪ್ರಾಪ್ತ ಆಗ್ತದ. ಅದಕ್ಕೆ ಇಷ್ಟು ಶ್ರೇಷ್ಠ ಬೇಹದ್ದಿನ ಆಸ್ತಿಗೆ ನಾವು ಹಕ್ಕದಾರಾಗಬೇಕು ಅಂತಂದರೆ ಮೀರಾ ಬಾಬಾ ಅಂದಾಗ ಮಾತ್ರ ಸಿಗ್ತದ. ಯಾವ ಮೀರಾ ಬಾಬಾ? ಕೇವಲ ಹೃದಯದಿಂದ ಬಾಬಾ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ ಅಂತಹ ಮೀರಾ ಬಾಬಾ. प्रश्न, किसी भी देहधारी मनुष्य के बोल की भेंट बाबा से नहीं की जा सकती है, क्यों? ಯಾವುದೇ ಮನುಷ್ಯ ದೇಹಧಾರಿಯ ಮಾತುಗಳ ಜೊತೆಗೆ ಬಾಬಾನ ಮಾತುಗಳನ್ನು ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಅಂತ. ಎಷ್ಟೋ ಬಾರಿ ಭಾಳ ಜನ ಅಣ್ಣಂದ್ರಕ್ಕಂದ್ರು ಈ ಥರ ಹೇಳ್ತಿರ್ತಾರೆ, ಇಲ್ಲೇನು ನಾ ಮುರಳಿಯೊಳಗೆ ಕೇಳ್ತೀನಲ್ರಿ, ನಮ್ಮದು ಧರ್ಮದ ಗ್ರಂಥ ಓದ್ತೀವಲ್ರಿ, ಸೇಮ್ ಹಂಗೆ ನೋಡ್ರಿ ಅಂತ. ಕೆಲವ್ರು ಹೇಳ್ತಾರೆ, ಸ್ವಾಮಿಗಳ ಪ್ರವಚನ ಏನು ಹೇಳತ್ತಿದ್ರಲ್ರಿ, ಸೇಮ್ ಬಾಬಾ ಹೆಂಗೆ ಹೇಳ್ತಾರೆ ನೋಡ್ರಿ ಹಂಗೆ ನೋಡ್ರಿ ಅಕ್ಕೋರ ಅಂತ. ಬಾಬಾ ಏನು ಹೇಳ್ತಾರ, ಇವತ್ತು ಜಗತ್ತಿನೊಳಗೆ ಅದು ಈಗಿನ ಸನ್ಯಾಸಿ ಅಂತೂ ಬಿಡ್ರಿ, ಹಿಂದಿರುವಂಥ ವೇದವ್ಯಾಸರಿರ್ಬೋದು, ವಾಲ್ಮೀಕಿ ಮಹರ್ಷಿಗಳಿರ್ಬೋದು, ಅಥವಾ ಯಾರೇ ಜಗದ್ಗುರುಗಳಿರ್ಬೋದು, ಅವರೆಲ್ಲರೂ ಮನುಷ್ಯರೇ. ಬಾಬನ ಮಹಾವಾಕ್ಯ ಯಾವ ಮನುಷ್ಯರ ಜೊತೆಗೂ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ದೇಹಧಾರಿಗಳ ಮಾತು ಬಾಬನ ಮಾತು ಒಂದಾಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಮಾತ್ಮ ಯಾವಾಗ ಮಹಾವಾಕ್ಯಗಳನ್ನು ನುಡಿಸ್ತಾರೋ ಆ ಮಹಾವಾಕ್ಯದಿಂದ ಜೀವನ ಪರಿವರ್ತನೆ ಆಗ್ತದ, ಸಮಯ ಪರಿವರ್ತನೆ ಆಗ್ತದ, ಯುಗ ಪರಿವರ್ತನೆ ಆಗ್ತದ, ಕಲ್ಪ ಪರಿವರ್ತನೆ ಆಗ್ತದೆ. ಆದರೆ ಯಾರಾದರೂ ಮನುಷ್ಯರು ಮಾತನಾಡುವಂತಹ ಮಾತಿನಿಂದ ಮನಸ್ಸೇ ಪರಿವರ್ತನೆ ಆಗೋದಿಲ್ಲ, ಶುದ್ಧ ಮನಸ್ಸಾಗೋದಿಲ್ಲ, ಬುದ್ಧಿ ಸ್ವಚ್ಛನೇ ಆಗೋದಿಲ್ಲ. ತಂದಮೇಲೆ ಭಗವಂತನ ಮಹಾವಾಕ್ಯಗಳಿಗೆ ಮನುಷ್ಯರ ಮಹಾವಾಕ್ಯ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಉತ್ತರದಲ್ಲಿ ಹೇಳ್ತಾರೆ ಯಾಕೆ ಹೋಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ. ಕ್ಯೂಂಕಿ ಬಾಬಾ ಕಾ ಏಕ್ ಬೋಲ್ ಮಹಾವಾಕ್ಯ ಹೇ. ಬಾಬಾರವರ ಒಂದೊಂದು ಮಾತು ಅವು ಕೇವಲ ಮಾತಲ್ಲ, ಮಹಾವಾಕ್ಯ ಇವೆ. जिन महावाक्यों को सुनने वाले महान अर्थात पुरुषोत्तम बन जाते हैं. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಬಾಬಾರ ಒಂದೊಂದು ಮಾತು ವಾಕ್ಯ ಅಲ್ಲ, ಮಹಾವಾಕ್ಯ ಆಗಿವೆ. ಆ ಮಹಾವಾಕ್ಯಗಳನ್ನು ಯಾರು ಕೇಳ್ತಾರೋ ಅವರು ಮಹಾನ್ ಆಗ್ತಾರೆ, ಅರ್ಥಾತ್ ಮಹಾನ್ ಪುರುಷೋತ್ತಮರಾಗ್ತಾರೆ, ಆ ಆತ್ಮ ಉತ್ತಮ ಆಗಿಬಿಡ್ತಾರೆ ಅಂತ ತಿಳ್ಕೊಡ್ರಿ. ಇಲ್ಲಿವರೆಗೆ ಯಾರೆಲ್ಲ ವೇದ ಗ್ರಂಥ ಪುರಾಣ ಶಾಸ್ತ್ರ ಬರೆದ್ರು ಅವನ್ನೆಲ್ಲ ಓದಿ ಶಾಸ್ತ್ರಕಾರ ಆಗಿರ್ಬೋದು, ಪಂಡಿತರಾಗಿರ್ಬೋದು, ವಿದ್ವಾಂಸರಾಗಿರ್ಬೋದು,
ಆದರೆ ಯಾರೂ ಕೂಡ ಪುರುಷೋತ್ತಮ ಆಗಿಲ್ಲ, ಅರ್ಥಾತ್ ಶ್ರೀ ನಾರಾಯಣ ಆಗಿಲ್ಲ, ಶ್ರೀ ಲಕ್ಷ್ಮಿ ಆಗಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶಿವ ಬಾಬನ್ ಮಹಾವಾಕ್ಯ ಕೇಳಿದರೆ ಮಹಾನ್ ಶ್ರೀ ಕೃಷ್ಣ ಆಗ್ಬೋದು, ಶ್ರೀ ರಾಧಾ ಆಗ್ಲಿಕ್ಕೆ ಸಾಧ್ಯ ಇದೆ, ಶ್ರೀ ನಾರಾಯಣ ಶ್ರೀ ವಿಷ್ಣುವಿನ ಮಹಾನ್ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಬಾಬಾ ಹೇಳುವ ಮಾತು ಬರೀ ಮಾತಲ್ಲ, ಅವು ಮಹಾವಾಕ್ಯ ಆಗಿವೆ. ಬಾಬಾಕ್ಕೆ ಮಹಾವಾಕ್ಯ ಗುಲ್ ಗುಲ್ ಅರ್ಥಾತ್ ಫೂಲ್ ಬನಾ ದೇತೆ ಹೇ. ಭಗವಂತ ಹೇಳುವ ಮಹಾವಾಕ್ಯಗಳು ನಮ್ಮನ್ನು ಸುಂದರ ಹೂಗಳನ್ನಾಗಿ ಮಾಡ್ತವೆ. ಅಂದರೆ ಬಾಬನ್ ಮಹಾವಾಕ್ಯ ಕೇಳೋದ್ರಿಂದ ನಾವು ಜನ್ಮ ಜನ್ಮಾಂತರದ ವಿಕಾರಗಳಿಂದ ಮುಕ್ತ ಆಗ್ತೀವಿ. ನಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗ್ತೀವಿ. ಮತ್ತು ಅನೇಕ ವಿಕಾರ ರೂಪಿ ಮುಳ್ಳುಗಳೇನಿವೆ ಅವುಗಳಿಂದ ಹೊರಬಂದು ನಾವು ಸುಂದರ ಹೂಗಳು, ದೇವತೆಗಳಾಗ್ತೀವಿ. ಮನುಷ್ಯಕ್ಕೆ ಬೋಲ್ ಮಹಾವಾಕ್ಯ ನಹಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮನುಷ್ಯ ಅಂದರೆ ಆತ್ಮ. ಆತ್ಮ ಅಂದರೆ ಯಾರು ತಾಯಿ ಗರ್ಭದಲ್ಲಿ ಜನ್ಮ ತಗೊಂಡಿದ್ದಾರೋ ಅವರೆಲ್ಲರೂ ಮನುಷ್ಯ ಆತ್ಮರು. ಅಂದರೆ ಅವರು ಯಾರೇ ವೇದವ್ಯಾಸರು ಇರ್ಬೋದು, ಋಷಿ ಮುನಿಗಳಿರ್ಬೋದು, ಜಗದ್ಗುರುಗಳೇ ಇರ್ಬೋದು, ದೇವತೆಗಳೇ ಇರ್ಬೋದು, ಅವರೆಲ್ಲರೂ ತಾಯಿ ಗರ್ಭದಿಂದ ಜನ್ಮ ತಗೊಂಡಂಥವರು. ಅಂಥವರು ಹೇಳುವಂಥ ಮಾತಾಗಿವೆ ಹೊರತಾಗಿ ಮಹಾವಾಕ್ಯ ಅಲ್ಲಂತಾರೆ ಬಾಬಾ. ಉನ್ಸೆ ತೋ ಔರ್ ಹಿ ನೀಚೆ ಗಿರ್ತೆ ಆಯೇ ಹೇ. ಅವರು ಹೇಳುವ ಮಾತು ಕೇಳಿ ನೀವು ಇನ್ನೂ ಕೆಳಗೆ ಇಳಿತಾ ಬಂದಿದ್ದೀರಿ. ಇದಂತೂ ನಾವು ಬುದ್ಧಿಯಲ್ಲೂ ನೋಟ್ ಮಾಡ್ಕೋಬೇಕಾಗಿದೆ. ನಮ್ಮ ನೋಟ್ಬುಕ್ಕಲ್ಲೂ ಕೂಡ ವಿಶೇಷವಾಗಿ ಚಿತ್ತದಲ್ಲಿ ಇದನ್ನು ಇದನ್ನು ಅಳವಡಿಸ್ಕೋಬೇಕಾಗಿದೆ ನಾವೀಗ. ಬಾಬಾ ಹೇಳ್ತಾರೆ, ಮನುಷ್ಯರು ಹೇಳುವಂತಹ ವಾಕ್ಯಗಳೇನು ಕೇಳಿರಿ, ಇಲ್ಲಿ ತನ ಮಾತು ಕೇಳಿರಿ, ಅದನ್ನು ಮಹಾವಾಕ್ಯ ಅಂತ ತಿಳ್ಕೊಂಡು ಬಂದಿರಿ. ಅದು ಮಹಾವಾಕ್ಯ ಅಲ್ಲ, ಅವುಗಳಿಂದ ಇನ್ನೊಂದಿಷ್ಟು ನೀವು ಕೆಳಗಿಳಿತಾ ಬಂದಿರಿ. ವಿಶೇಷ ಅಂಡರ್ಲೈನ್ ಅಂದರೆ ಬಾಬಾ ಹೇಳ್ತಾರೆ, ಯಾರೋ ಹೇಳಿದರು ಭಗವಂತ ಸರ್ವವ್ಯಾಪಿ ಅದಾನಂತ. ನಾವು ಅಂದ್ಕೊಂಡ್ವಿ ಹೌದು ಭಗವಂತ ಎಲ್ಲ ಕಡೆಯಲ್ಲೂ ಅದಾನೆ, ಯಾಕಂದ್ರೆ ಅವ ಭಗವಂತ ಅದಾನ, ಎಲ್ಲ ಕಡೆಯಲ್ಲೂ ಅದಾನಂತ. ಇದರಿಂದ ನಾವು ಇನ್ನೂ ಕೆಳಗಿಳಿತಾನೆ ಬಂದ್ವಿ. ಭಗವಂತನ ಸತ್ಯ ಸ್ವರೂಪ ಅರಿಲಾರ್ದೆ ಅವನನ್ನು ಸರ್ವವ್ಯಾಪಿ ಮಾಡಿದ್ವಿ. ಭಗವಂತನೊಳಗೆ ಕಣಕಣದೊಳಗೆ ಅದಾನಂತ ಹೇಳಿದರು ಭಗವಂತ. ಸೊ ಕಣಕಣದಲ್ಲಿ ಅನುಭವ ಮಾಡ್ತಾ ಬಂದ್ವಿ. ಅನುಭವ ಅಂತೂ ಮಾಡಲಿಲ್ಲ, ಹುಡುಕ್ತಾ ಬಂದ್ವಿ. ಎಲ್ಲರ ಮನಸ್ಸಿನೊಳಗೆ ಅದಾನ ಅಂದ್ವಿ. ಮನುಷ್ಯನ ಇಷ್ಟೊಂದು ವಿಕೃತ ಇಷ್ಟು ವಿಕಾರಿ ಭಾವನಾ ಇದ್ದರೂ ಕೂಡ ನಾವು ಏನೂ ಲೆಕ್ಕ ಮಾಡಲಾರ್ದೇ ಎಲ್ಲರೊಳಗೂ ಭಗವಂತ ಅದಾನ ಅಂತ. ಅಷ್ಟೇ ಅಲ್ಲ, ಎಲ್ಲ ಸಕಲ ಜೀವರಾಶಿ ಹೊಲಸು ತಿನ್ನುವಂಥ ಪ್ರಾಣಿಯೊಳಗೂ ಭಗವಂತ ಅದಾನಂತ ಅವ್ರು ಹೇಳಿಬಿಟ್ರು. ನಾವು ಆ ಥರನೇ ನಂಬ್ತಾ ಬಂದ್ವಿ. ಮತ್ತು ಹಿಂಗೆ ಮಾಡಿರಿ ನಿಮಗೆ ಚಲೋ ಆಗ್ತದ, ಹಿಂಗೆ ಮಾಡಿರಿ ಅಂತ ನಾವು ಹುಟ್ಟಿದಾಗಿಂದ ಯಾವ ಮಾತುಗಳನ್ನು ಹಿರಿಯರಿಂದ, ವೇದಶಾಸ್ತ್ರಗಳಿಂದ, ಪುರಾಣಗಳಿಂದ, ಗ್ರಂಥಗಳಿಂದ, ನಮ್ಮ ಟೀಚರ್ ಗುರುಗಳಿಂದ ಕೇಳ್ತಾ ಬಂದ್ವಿ. ಅದು ಮೈಂಡ್ ಮೊದಲೇ ದ್ವಾಪರ ಯುಗದಿಂದ ಮಾಯೆಗೆ ವಶಭೂತಾದಂಥ ಮೈಂಡ್ ಅನೇಕ ಮಾತುಗಳನ್ನು ಮಾನ್ಯತೆ ಮಾಡ್ತಾ ಬಂತು. ಈಗ ತಿಳ್ಕೊಡ್ರಿ, ಊರಿಗೆ ಹೋಗುವಾಗ ಬೆಕ್ಕು ಅಡ್ಡ ಬಂದ್ರೆ ಚಲೋ ಆಗೋದಿಲ್ಲ ಅಂತ ಹೇಳಿದರು. ಯಾರೋ ಹೇಳಿದರು, ತಮ್ಮ ದೃಷ್ಟಿಕೋನದಿಂದ ಹೇಳಿದ್ರು ಅದನ್ನು. ಆ ಮಾತನ್ನು ನಾವು ನಮ್ಮ ತಕ ಇಟ್ಕೊಳ್ಳಿಲ್ಲ, ನಾವೆಲ್ಲರಿಗೂ ಹೇಳಿದ್ವಿ. ಅದೊಂದು ಮಾನ್ಯತೆ, ಅದೊಂದು ಬಿಲೀಫ್ ಸಿಸ್ಟಮ್ ಆಯಿತು. ಮೈಂಡೊಳಗೆ ಕುತ್ಕೊಂಡ್ಬಿಡ್ತು. ಏನು ಮೈಂಡೊಳಗೆ ಊರಿಗೆ ಹೋಗಬೇಕು ಅಂತಂದ್ರೆ ಬೆಕ್ಕ ಅಡ್ಡ ಬತ್ತು ಅಂದ್ರೆ ಊರಿಗೆ ಹೋಗೋದು ಬಿಡಬೇಕು, ಇಲ್ಲ ಬೆಕ್ಕ ಅಡ್ಡ ಬರಲಾರ್ದಾಗ ನೋಡಬೇಕು, ಇಲ್ಲ ಅಂದರೆ ಚಲೋ ಆಗೋದಿಲ್ಲ ಅಂಥೇಳಿ. ಅದಕ್ಕಾಗಿ ಈ ರೀತಿ ಅನೇಕ ಸಾವಿರಾರು ಕೋಟ್ಯಾಂತರ ಮಾನ್ಯತೆಗಳು ನಮಗೆ ನಮ್ಮ ಭಗವಂತ ತಂದೆಯಿಂದ ದೂರ ಮಾಡಿದ್ವು, ನನ್ನ ಆತ್ಮದ ಸತ್ಯದಿಂದ ದೂರ ಮಾಡಿದ್ವು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವ ಭಕ್ತಿ ಮಾರ್ಗ ತೋರಿಸಿದ್ರೋ ಯಾರೆಲ್ಲ ಮಹಾನ್ ವ್ಯಕ್ತಿಗಳು ಅಥವಾ ಯಾರ ಮಾತುಗಳಿಗೆ ನಾವು ಭಾಳ ಬೆಲೆ ಕೊಡ್ತಾ ಬಂದ್ವಿ, ಅಥವಾ ಯಾವ ಹಿರಿಯರು, ಯಾವ ಗುರುಗಳು, ಯಾರು ನಮ್ಮ ಮನೆಯ ದೊಡ್ಡವರು, ನಮ್ಮ ತಂದೆ ತಾಯಿ ಏನು ಕಲಿಸಿದ್ರು ಅದರಿಂದ ಇನ್ನೂ ನಾವು ಕೆಳಗಿಳಿತಾನೆ ಬಂದೇವಿ.
ನೀವು ಈ ಥರ ಉಡಿ ತುಂಬ್ರಿ ಚಲೋ ಆಗ್ತದ, ಮುತ್ತೈದೆಯರು ಉಣಿಸ್ರಿ ಚಲೋ ಆಗ್ತದ, ಹಂಚ್ರಿ ಚಲೋ ಆಗ್ತದ, ಹಿಂಗೆ ದರ್ಶನ ಮಾಡಬೇರಿ ಚಲೋ ಆಗ್ತದ ಅಂತ ಅವ್ರವ್ರ ದೃಷ್ಟಿಕೋನದಿಂದ ಹೇಳಿದರು. ಆ ಮಾನ್ಯತೆಗಳನ್ನು ನಾವು ನಮ್ಮೊಳಗೂ ತುಂಬ್ಕೊಂಡ್ವಿ, ವಿಶ್ವಾಸ ಇಟ್ವಿ, ಆ ವಿಶ್ವಾಸ ಮುಂದುವರಿಸ್ಕೊಂಡು ಬಂದ್ವಿ, ಬೇರೆಯವರಿಗೂ ಹೇಳಿದ್ವಿ. ಈ ಥರ ಮಾಡ್ತಾ ಮಾಡ್ತಾ ಇನ್ನಷ್ಟು ಕೆಳಗೆ ಇಳಿದ್ವಿ, ಇನ್ನಷ್ಟು ಪಾಪನೇ ಮಾಡಿದ್ವಿ, ಇನ್ನಷ್ಟು ದುಃಖಿ ಅಶಾಂತ ಆಗ್ತಾನೆ ಬಂದ್ವಿ ಹೊರತಾಗಿ ನಮ್ಮದು ಪ್ರಗತಿ, ಆತ್ಮದ ಉನ್ನತಿ ಆಗಲೇ ಇಲ್ಲ. ನಾವಿನ್ನೂ ಬೇಡ್ಕೊಳ್ಳೋರೇ ಆದ್ವಿ ಹೊರತಾಗಿ ನಾವು ನಾರಾಯಣ ಅಂತೂ ಆಗೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಬಾಬಾ ನುಡಿಸುವಂಥ ಮಾತು ಬರೀ ಮಾತಲ್ಲ, ಬರೀ ವಾಣಿಯಲ್ಲ, ಇವು ವೇದವಾಕ್ಯ, ಇವು ಮಹಾವಾಕ್ಯದವ. ಇದರಿಂದ ನೀವು ನರನಿಂದ ನಾರಾಯಣ ಆಗ್ತೀರಿ, ವಿಕರ್ಮದಿಂದ ಮುಕ್ತ, ಗುಲ್ಗುಲ್ ಸುಂದರ ಪವಿತ್ರ ಆತ್ಮ ಆಗ್ತೀರಿ ನೀವು. ಅದಕ್ಕಾಗಿ ಎಂದಿಗೂ ಕೂಡ ಬಾಬನ ಮಹಾವಾಕ್ಯಗಳನ್ನು ಮನುಷ್ಯರ ಮಾತಿನ ಜೊತೆಗೆ ಹೋಲಿಸ್ಬೇಡ್ರಿ ಅಂತಾರೆ ಬಾಬಾ. ಮುರಳಿ ಮಹಾವಾಕ್ಯಗಳು ಮುಖ್ಯ ಸಾರ್. अपने आप से प्रतिज्ञा करनी है कि अभी हम सच्ची कमाई करेंगे. ತಮಗೆ ತಾವೇ ಪ್ರತಿಜ್ಞೆಯನ್ನು ಮಾಡಿಕೊಳ್ಬೇಕಾಗಿದೆ, ನಾವೀಗ ಸತ್ಯ ಗಳಿಕೆಯನ್ನು ಮಾಡಿಕೊಳ್ಳುತ್ತೇವೆ ಅಂತ. ಸ್ವಯಂ ಕೋ ಶಿವಾಲಯ ಮೇ ಚಲನೆ ಕೆ ಲಾಯಕ್ ಬನಾಯಂಗೆ. ನನಗೆ ನಾನು ಶಿವಾಲಯಕ್ಕೆ ಹೋಗೋದಕ್ಕಾಗಿ ಯೋಗ್ಯ ಮಾಡಿಕೊಳ್ಳುವೆ. ಸಪೂತ್ ಬಚ್ಚಾ ಬನ್ಕರ್ ಶ್ರೀಮತ್ ಪರ್ ಚಲ್ಕರ್ ಬಾಬಾ ಕಾ ನಾಮ್ ಬಾಲಾ ಕರೆಂಗೆ. ಸಪೂತ ಮಕ್ಕಳಾಗಿ ಶ್ರೀಮತದಂತೆ ನಡೆದು ತಂದೆ ಹೆಸರನ್ನು ಪ್ರಸಿದ್ಧ ಮಾಡುವೆವು ಅಂತ ತಮಗೆ ತಾವೇ ಪ್ರತಿಜ್ಞೆಯನ್ನು ಮಾಡ್ಕೋಬೇಕಾಗಿದೆ. ಈಗ ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಅರ್ಜುನ ಪ್ರತಿಜ್ಞೆ ಮಾಡ್ದ, ನನ್ನ ಮಗನಿಗೆ ಯಾರು ಅಭಿಮನ್ಯುವಿನ ಅಂತ್ಯ ಮಾಡಿದಾರೋ, ಅವನಿಗೆ ಕಾರಣ ಆಗಿದ್ದಾರೋ ಅಂಥವರಿಗೆ ನಾನು ಸೂರ್ಯ ಮುಳುಗೋದ್ರೊಳಗೆ ಅವನ್ನ ಎಲ್ಲೇ ಇದ್ದರೂ, ಪಾತಾಳದಲ್ಲಿದ್ದರೂ ನಾನು ಹುಡುಕಿ ಅವನ ಅಂತ್ಯ ಮಾಡ್ತೀನಿ. ಇಲ್ಲ ಅಂತಂದ್ರೆ ಸೂರ್ಯ ಮುಳುಗೋದ್ರೊಳಗೆ ಈ ಕಾರ್ಯ ಆಗಲಿಲ್ಲ ಅಂತಂದ್ರೆ ನನಗೆ ನಾನೇ ಅಂತ್ಯ ಮಾಡ್ಕೊಳ್ತೀನಿ ಅಂತ. ಆಗ ಅರ್ಜುನನ ಈ ಒಂದು ಪ್ರತಿಜ್ಞೆಗೆ ಭಗವಂತನೂ ಕೂಡ ಚಿಂತಿತ ಆಗಿಬಿಟ್ಟ ಅಂತ. ಯಾಕಂದರೆ ಪ್ರತಿಜ್ಞೆ ಅಂದರೆ ಪ್ರತಿಜ್ಞೆ, ಯಾವಾಗಲೂ ನಾವು ಪ್ರತಿಜ್ಞೆ ಮಾಡ್ಕೊಂಡು ಬಿಟ್ವಿ ಅಂತಂದರೆ ಅದು ಆಗೋ ಸಲುವಾಗಿ ಆ ಪ್ರಯತ್ನ ಮಾಡಲೇಬೇಕು. ಆ ಪಾಂಡವ ಆತ್ಮ ನಾವಿದ್ದೀವಿ. ಅದಕ್ಕಾಗಿ ಶ್ರೇಷ್ಠ ಜೀವನ ಮಾಡ್ಕೊಳ್ಳೋದಕ್ಕಾಗಿ, ಭಗವಂತನ ಶ್ರೀಮತನುಸಾರ ನಡೆಯೋದಕ್ಕಾಗಿ ನಮಗೆ ನಾವೇ ಪ್ರತಿಜ್ಞೆಯನ್ನು ಮಾಡ್ಕೋಬೇಕಾಗಿದೆ. ಭಗವಂತನೇ ಸ್ವಯಂ ಪ್ರತಿಜ್ಞೆಯನ್ನು ಇದೇ ರೀತಿ ಮಾಡಿರಿ ಅಂತ ಹೇಳ್ತಾರಂದಮೇಲೆ ಬಾಬಾ ನಮಗೆ ಅವಶ್ಯ ಅದನ್ನು ಪೂರ್ಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ತಿಳ್ಕೊಡ್ರಿ, ಅರ್ಜುನ ತನ್ನಷ್ಟಕ್ಕೆ ತಾನು ಈ ಪ್ರತಿಜ್ಞೆ ಮಾಡ್ದ. ಆದರೆ ಈ ಪ್ರತಿಜ್ಞೆಯನ್ನು ಕೇಳಿದಂತಹ ಸ್ವಯಂ ಭಗವಂತನು ಕೂಡ ಚಿಂತಿತ ಆದ. ಅಕಸ್ಮಾತ್ ಅರ್ಜುನ ಆ ವ್ಯಕ್ತಿಗೆ ಸಾಯಿಸಲಿಲ್ಲ ಅಂತಂದ್ರೆ ಮುಂದೆ ನಾನು ಅರ್ಜುನಿಗೆ ಏನಾಗಬೇಕು ಅಂತ. ಅಂದರೆ ಅರ್ಜುನನ ಪ್ರೇಮ ಭಗವಂತನ ಮೇಲೆ ಅಷ್ಟಿತ್ತು, ಅದಕ್ಕೆ ಭಗವಂತನೂ ಕೂಡ ಅರ್ಜುನನ ಚಿಂತೆ ಮಾಡ್ತಾ ಇದ್ದ. ಹಾಗೆ ಈಗ ಬಾಬಾ ಸ್ವಯಂ ನಮ್ಗೆ ಹೇಳ್ತಿದ್ದಾರೆ, ಮಕ್ಕಳೇ, ನಿಮಗೆ ನೀವು ಪ್ರತಿಜ್ಞೆ ಮಾಡಿರಿ. ಈ ರೀತಿ ಪ್ರತಿಜ್ಞೆ ಮಾಡೋದ್ರಿಂದ ನೀವು ಪೂರಾ ಬಾಬನ ಆಸ್ತಿಗೆ ಹಕ್ದಾರಾಗ್ತೀರಿ, ಬಾಬನ ಸಮಾನ ಆಗಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ಪ್ರತಿಜ್ಞೆ ಮಾಡಬೇಕಾಗಿದೆ. ಬಾಬಾ, ನಾವು ಈ ಸಮಯದೊಳಗೆ ಏನು ಸಮಯ ದೊರಕಿದೆ, ನಾವು ಸತ್ಯ ಗಳಿಕೆಯನ್ನು ಮಾಡ್ಕೊಳ್ತೀವಿ. ಸ್ವಯಂ ಶಿವಾಲಯದಲ್ಲಿ ಹೋಗೋದಕ್ಕಾಗಿ ನಮಗೆ ನಾವು ಯೋಗ್ಯ ಮಾಡ್ಕೊಳ್ತೀವಿ. ಅಂದರೆ ಬಾಬಾ ಕೇವಲ ಗೈಡ್ ಮಾಡ್ತಿದ್ದಾರೆ, ಟೀಚರ್ ಗೈಡ್ ಮಾಡ್ತಾರೆ. ಸ್ಕೂಲೊಳಗೆ ಮಕ್ಕಳೇ ಪರೀಕ್ಷೆ ಬರಿಬೇಕು, ಮಕ್ಕಳೇ CT ಬರಿಬೇಕು, ಮಕ್ಕಳೇ ನೀಟ್ ಬರಿಬೇಕು. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನಂತೂ ಗೈಡ್ ಮಾಡ್ತಿದ್ದೀನಿ, ಪ್ರತಿಜ್ಞೆ ಮಾಡಿ ನಿಮಗೆ ನೀವೇ ಯೋಗ್ಯ ಮಾಡ್ಕೊಳ್ಬೇಕು, ನೀವೇ ಸತ್ಯ ಗಳಿಕೆಯನ್ನು ನೀವೇ ಜಮಾ ಮಾಡ್ಕೊಳ್ಬೇಕು. ಸಪೂತ್ ಬಚ್ಚಾ ಬನ್ಕರ್, ಸಪೂತ್ ಮಕ್ಕಳಾಗಿ ಶ್ರೀಮತದಂತೆ ನಡೆದು ತಂದೆ ಹೆಸರು ಕೂಡ ಪ್ರಸಿದ್ಧ ಮಾಡಬೇಕಿದೆ. ತಂದೆ ಹೆಸರು ಯಾವಾಗ ಪ್ರಸಿದ್ಧ ಆಗೋಕ್ಕೆ ಸಾಧ್ಯ? ಯಾವಾಗ ನಾವು ದೇಹಭಾನದಿಂದ ಮುಕ್ತ ಆಗಿ ನಮ್ಮ ಮೂಲ ಅವಸ್ಥಾ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ತೀವಿ. ಆವಾಗಲೇ ಆ ವೈಬ್ರೇಷನ್ ತಂದೆ ಹೆಸರನ್ನು ಪ್ರಸಿದ್ಧ ಮಾಡೋದಕ್ಕೆ ಸಾಧ್ಯ ಇದೆ. ಸೆಕೆಂಡ್ ಪಾಯಿಂಟ್, ರೆಹಮ್ ದಿಲ್ ಬನ್ ತಮೋ ಪ್ರಧಾನ್ ಮನುಷ್ಯೋಂ ಕೋ ಸತೋ ಪ್ರಧಾನ್ ಬನಾನಾ ಹೈ. ದಯಾ ಹೃದಯಿಗಳಾಗಿ ತಮೋ ಪ್ರಧಾನ ಮನುಷ್ಯರನ್ನೂ ಸಹ ಸತೋ ಪ್ರಧಾನರನ್ನಾಗಿ ಮಾಡಬೇಕಿದೆ. ಸಬ್ಕಾ ಕಲ್ಯಾಣ ಕರ್ನಾ ಹೈ,
ಎಲ್ಲರ ಕಲ್ಯಾಣವನ್ನು ಮಾಡಬೇಕಿದೆ. ಮೌತ್ ಕೆ ಪೆಹಲೆ ಸಬ್ಕೋ ಬಾಬಾ ಕಿ ಯಾದ್ ದಿಲಾನಿ ಹೈ. ಸಾಯುವ ಮೊದಲೇ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕಾಗಿದೆ. ರೆಹಮ್ದಿಲ್ ಆಗಿ, ದಯಾಹೃದಯಿಯಾಗಿ ಅಂದರೆ ನಾನು ಅವರಿಗೆ ಒಂದು ಲಿಟ್ರೇಚರ್ ಕೊಟ್ಟೆ ಅಥವಾ ವಾಟ್ಸಪ್ಪಲ್ಲಿ ಬಂದಂಥ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಿದೆ ಅಥವಾ ಸಿಕ್ಕರು ಅಂತಂದ್ರೆ ಬಾಯಿಯಿಂದ ಬಾಬಾನ ಮಾತುಗಳನ್ನು ಹೇಳ್ತೀನಿ ಅಂತಂದ್ರೆ ಇದಷ್ಟೇ ದಯಾಹೃದಯಿ ಅಲ್ಲ. ನಿಜವಾದ ದಯಾಹೃದಯಿ ಅಂದರೆ ಯಾವ BK ನಾನ್ BK ಮನುಷ್ಯಾತ್ಮ ಇದ್ದಾರೋ ಅವರ ಆ್ಯಕ್ಟಿಂಗ್ ಒಳಗೆ ಸಜ್ಜನತನೇ ಇರಲಿ, ದುರ್ಜನತನೇ ಇರಲಿ, ಸಜ್ಜನತನ ಒಳ್ಳೆಯದೇ ಇರಲಿ, ಅವರಲ್ಲಿ ಕೆಟ್ಟತನನೇ ಇರಲಿ, ಅದು ಕೇವಲ ಆ್ಯಕ್ಟಿಂಗ್ ಮಾತ್ರ. ನಿಜವಾಗಿ ಇವ್ರು ನನ್ನ ಜೊತೆ ಚಲೋ ನಡೆದಾರಂತಾಗಲಿ ಅಥವಾ ಇವ್ರು ನನ್ನ ಜೊತೆಗೆ ಭಾಳ ಕೆಟ್ಟ ಬಿಹೇವಿಯರ್ ಮಾಡ್ತಾರಂತಾಗಲಿ, ಇವೆರಡರಿಂದಲೂ ಪರೆ. ನಾಟಕದ ಈ ಒಂದು ಆ್ಯಕ್ಟಿಂಗಿಂದ ಪರೆ ಕೇವಲ ಪ್ರತಿ ಆತ್ಮನೊಳಗಿರುವಂತಹ ಆ ಸತೋಪ್ರಧಾನತೆ, ಆ ಆತ್ಮನ ಮೂಲ ಸ್ಥಿತಿ, ಆ ಮೂಲ ಗುಣಗಳನ್ನು ಮಾತ್ರ ನಾನು ನೋಡ್ತೀನಂದ್ರೆ ಇದಕ್ಕೆ ಹೇಳಾಗ್ತದ ದಯಾಹೃದಯ ಆಗೋದು. ಎಲ್ಲಿವರೆಗೆ ನಾವು ಈ ರೀತಿ ನನ್ನ ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿ ಅನ್ಯರ ಆತ್ಮರ ಆ ಸತೋಪ್ರಧಾನತೆಯನ್ನು ಎಲ್ಲಿವರೆಗೆ ನಾನು ನೋಡೋದಿಲ್ಲ, ಈ ದೃಷ್ಟಿಕೋನವನ್ನು ಬೆಳೆಸೋದಿಲ್ಲ, ಆ ಆತ್ಮನ ದೃಷ್ಟಿಕೋನ ಬದಲಾಗಕ್ಕೆ ಸಾಧ್ಯ ಇಲ್ಲ. ಆ ಆತ್ಮ ತನ್ನ ಹಳೆಯ ಅಥವಾ ವಿಕಾರದ ಅಥವಾ ಯಾವ ತಮೋಪ್ರಧಾನ ಬುದ್ಧಿ ಇದೆ ಅದರಿಂದ ಹೊರಗೆ ಬರುವಂತಹ, ಅದರಿಂದ ಮೇಲೇಳುವಂತಹ ಟಚ್ಚಿಂಗ್ ಅವ್ರಿಗೆ ಆಗೋದಿಲ್ಲ. ಯಾವುದೇ ವಿಕಾರಿ ಕೆಟ್ಟ ವ್ಯಕ್ತಿ ಇರಲಿ, ತಮೋಪ್ರಧಾನ ವ್ಯಕ್ತಿ ಇರಲಿ, ಆ ಆತ್ಮನನ್ನು ಅವರನ್ನು ಆ ತಮೋಪ್ರಧಾನತೆಯ ದೃಷ್ಟಿಕೋನದಿಂದ ನೋಡದೆ ಅವರೊಳಗಿರುವಂಥ ನಿರಾಕಾರ ಬಾಬನ ಮಗುವಿನ ರೂಪದಲ್ಲಿ ಯಾವಾಗ ನಾವು ನೋಡ್ತೀವಿ ಆಗ ಬಾಬಾ ಹೇಳ್ತಾರೆ ಆ ಸ್ಥಿತಿಗೆ ಹೇಳಾಗ್ತದ ದಯಾಹೃದಯಿ ಅಂತ. ಇಂತಹ ದಯಾಹೃದಯಿ ಆದಾಗ ತಮೋಪ್ರಧಾನ ಮನುಷ್ಯರು ಕೂಡ ಸತೋಪ್ರಧಾನ ಆಗಲಿಕ್ಕೆ ಸಾಧ್ಯ. ಸಬ್ಕಾ ಕಲ್ಯಾಣ ಕರ್ನಾ ಹೇ. ಬಾಬಾ ಅಂತಾರೆ ಎಲ್ಲರದು ಕಲ್ಯಾಣ ಮಾಡಿರಿ, ಸಾವು ಬರೋಕ್ಕಿಂತ ಮೊದಲೇ ಎಲ್ಲರಿಗೂ ಬಾಬನ ಸಂದೇಶ ಕೊಡ್ರಿ ಅಂತಾರೆ. ಸಾವು ಅಂದರೆ ಒಂದು ಈ ಕ್ಯಾರೆಕ್ಟರ್ ಖತಮ್ ಆಗ್ಬೋದು, ನಾ ಆತ್ಮ ಅಂತೂ ನಿರಂತರ ಸತ್ತಿದ್ದೀನಿ, ಆದರೆ ಈ ಕ್ಯಾರೆಕ್ಟರ್ದು ಏಜ್ ಎಷ್ಟದಂತ ಗೊತ್ತಿಲ್ಲ. ಈ ನಾಟಕದೊಳಗೆ ಯಾವಾಗೇ ಯಾವುದೋ ಸೀನ್ ಬದಲಾಗ್ಬೋದು, ಡ್ರೆಸ್ ಬದಲಾಗ್ಬೋದು, ಈ ಶರೀರೂಪಿ ಡ್ರೆಸ್ ಬದಲಾಗ್ಬೋದು, ಅಥವಾ ಈ ನಾಟಕದೊಳಗೆ ನಾನೇನು ನೋಡ್ತಾ ಇದ್ದೀನಿ ಅವ್ರದ್ದು ಡ್ರೆಸ್ ಬದಲಾಗ್ಬೋದು. ಅವ್ರ ಶರೀರ ಬಿಡೋಕ್ಕಿಂತ ಮೊದಲು, ನೀವು ಶರೀರ ಬಿಡೋಕ್ಕಿಂತ ಮೊದಲು ಸಂದೇಶ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. वरदान हर मनुष्य आत्मा को अपने तीनों कालों का दर्शन कराने वाले ದಿವ್ಯ ದರ್ಪಣ್ ಭವ. ಪ್ರತಿಯೊಬ್ಬ ಮನುಷ್ಯ ಆತ್ಮರಿಗೆ ತಮ್ಮ ಮೂರೂ ಕಾಲಗಳ ದರ್ಶನ ಮಾಡಿಸುವಂತಹ ದಿವ್ಯ ದರ್ಪಣ ಭವ. ದಿವ್ಯ ದರ್ಪಣ ಆಗ್ರಿ ಅಂತ ನಮಗೆ ಬಾಬಾ ವರದಾನ ಕೊಡ್ತಿದ್ದಾರೆ. ಮಕ್ಕಳೇ ನೀವೇನಾಗ್ರಿ ದಿವ್ಯ ದರ್ಪಣ. ಯಾರಿಗೆ? ಎಲ್ಲ ಮನುಷ್ಯಾತ್ಮರಿಗೆ ತಮ್ಮ ಮೂರೂ ಕಾಲಗಳ ದರ್ಶನ ಮಾಡಿಸುವಂತಹ ದಿವ್ಯ ದರ್ಪಣ ಆಗ್ರಿ. ದಿವ್ಯ ದರ್ಪಣ ಅಂದರೆ ದಿವ್ಯ ಕನ್ನಡಿ. ಸಾಧಾರಣ ಮಟೀರಿಯಲಿಂದ ಮಾಡಿದ ಕನ್ನಡಿಯೊಳಗೆ ಯಾವಾಗ ನಾವು ನೋಡ್ತೀವಿ ನಮ್ಮ ಮುಖ ಕಾಣಿಸ್ತದ, ಅಥವಾ ಕನ್ನಡಿ ಏನು ಮಾಡ್ತದಂದ್ರೆ ನಮ್ಮನ್ನು ನಾವು ಹೇಗಿದ್ದೀವಿ ಹಾಗೆ ಆ ರೂಪವನ್ನು ವಾಪಸ್ ನಮಗೆ ತೋರಿಸ್ತದ. ಹಂಗೆ ಬಾಬಾ ಹೇಳ್ತಾರೆ ನೀವು ಕನ್ನಡಿ ಆಗ್ರಿ. ಎಂಥ ಕನ್ನಡಿ? ದಿವ್ಯ ದರ್ಪಣ ಆಗ್ರಿ. ನಿಮ್ಮ ಮುಖದೊಳಗೆ ನೀವು ನಿಮ್ಮನ್ನು ಅವರು ನೋಡಿದರೆ ಅವರ ಮೂರೂ ಕಾಲಗಳ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಂತಹ ದಿವ್ಯ ದರ್ಪಣ ಆಗ್ರಿ. ವಿಸ್ತಾರದ आप बच्चे अब ऐसा दिव्य दर्पण बनो जिस दर्पण द्वारा हर मनुष्य आत्मा अपने तीनों कालों का दर्शन करे. ತಾವು ಮಕ್ಕಳು ಈಗ ಇಂಥ ದಿವ್ಯ ದರ್ಪಣ ಆಗಬೇಕಾಗಿದೆ. ಆ ದರ್ಪಣದಿಂದ ಮನುಷ್ಯಾತ್ಮರಿಗೆ ತಮ್ಮ ಮೂರೂ ಕಾಲಗಳ ದರ್ಶನ ಆಗಬೇಕು ಅಂತ. ಅಂದರೆ ಬಾಬಾ ಹೇಳ್ತಾರೆ उन्हें स्पष्ट दिखाई दे कि क्या था और अभी क्या हूँ, भविष्य में क्या बनना है. जब जानेंगे अर्थात अनुभव करेंगे, देखेंगे कि अनेक जन्मों की प्यास व अनेक जन्मों की आशाएं, मुक्ति में जाने की व स्वर्ग में जाने की
अभी पूर्ण होने वाली है तो सहजी बाबा से वर्षा लेने के लिए आकर्षित होते हुए आएंगे. ವಿಶೇಷ ಅಂಡರ್ಲೈನ್, ಬಹಳ ಗುಪ್ತವಾದಂತಹ ಮಹಾವಾಕ್ಯಗಳನ್ನು ಬಾಬಾ ನುಡಿಸ್ತಿದ್ದಾರೆ. ಮಕ್ಕಳೇ, ಯಾರೇ ಇರಲಿ, ಆತ್ಮ ನಿಮ್ಮನ್ನು ನೋಡಿದರೆ ನೀವು ಅವರಿಗೆ ಒಂದು ದಿವ್ಯ ದರ್ಪಣ ಆಗಬೇಕು. ನಿಮ್ಮ ದಿವ್ಯ ದರ್ಪಣದ ಮೂಲಕ ಆ ಆತ್ಮರಿಗೆ ಅವರ 3 ಕಾಲದ ದರ್ಶನ ಆಗಬೇಕು. ನಾವು ಯಾವಾಗಲೂ ಕನ್ನಡಿ ನೋಡ್ಕೊಂಡ್ವಿ ಅಂದರೆ, ಸ್ಥೂಲ ಕನ್ನಡಿ ನೋಡಿಕೊಂಡಾಗ ಸ್ಥೂಲ ಕನ್ನಡಿ ಏನು ತೋರಿಸ್ತದಂದ್ರೆ ಈ ಸದ್ದು ಏನಿದ್ದೀವಿ ಅನ್ನೋದು ಅಷ್ಟೇ ತೋರಿಸ್ತದೆ. ಹಿಂದೆ ಹೆಂಗಿದ್ವಿ, ಮುಂದಿನ ನಮ್ಮ ಮುಖ ಏನಾಗ್ತದಂತ ಅದು ಕನ್ನಡಿ ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವ ಸ್ವಯಂ, ನಮ್ಮ ಚರಿತ್ರೆ, ನಮ್ಮ ದೃಷ್ಟಿ, ನಮ್ಮ ಆತ್ಮಿಕ ಭಾವ ಈ ರೀತಿ ಆಗಬೇಕಲ್ಲ. ಇಂತಹ ಒಂದು ದಿವ್ಯ ದರ್ಪಣ ಆಗಬೇಕಲ್ಲ. ನಮ್ಮ ನೋಡಿದ ತಕ್ಷಣ 3 ಕಾಲದ ಅನುಭೂತಿ ಅವ್ರಿಗೆ ಆಗಬೇಕು. ಏನಂತ, ಹಿಂದೆ ನಾವೇನಿದ್ವಿ, ಈಗೇನಿದ್ದೀವಿ, ಭವಿಷ್ಯದಲ್ಲಿ ಏನಾಗೋರಿದ್ದೀವಿ ಅನ್ನೋದು ಅವ್ರ ಜೀವನ ಚರಿತ್ರೆ, ಅವರ 3 ಕಾಲದ ವ್ಯಕ್ತಿತ್ವ ಅವ್ರಿಗೆ ಕಾಣಬೇಕಂತಾರೆ ಬಾಬಾ. ಜಬ್ ಜಾನೆಂಗೆ ಅರ್ಥಾತ್ ಅನುಭವ ಕರೆಂಗೆ. ಯಾವಾಗ ಈ ಮಾತು ತಿಳ್ಕೋತಾರೋ ಅಂದರೆ, ನಾನು ಮನುಷ್ಯ ಅಲ್ಲ, ನಾನೊಬ್ಬ ಸಾಧಾರಣ ವ್ಯಕ್ತಿ ಅಲ್ಲ, ನಾನು ಆತ್ಮ ಇದ್ದೀನಿ, ನಾನು ಆದಿಯೊಳಗೆ ಹೀಗಿದ್ದೆ, ಹಿಂದೆ ಪಾಸ್ಟ್ ಒಳಗೆ ನಾ ಇಷ್ಟು ಶ್ರೇಷ್ಠ ಇದ್ದೆ, ವರ್ತಮಾನದಲ್ಲಿ ನಾನು ಆತ್ಮನೇ ಇದ್ದೀನಿ, ಭವಿಷ್ಯದಲ್ಲೂ ನಾನು ಇಷ್ಟು ಶ್ರೇಷ್ಠ ಆತ್ಮ ಆಗ್ತೀನಿ ಅಥವಾ ಆ ಶ್ರೇಷ್ಠ ಆತ್ಮದ ಸ್ಥಿತಿ ಸ್ವರೂಪವನ್ನು ಹೊಂದುತ್ತೀನಿ ಅನ್ನುವಂಥದ್ದು ಯಾವಾಗ ಅವ್ರು ತಿಳ್ಕೊಳ್ತಾರೋ, ಅನುಭವ ಮಾಡ್ತಾರೋ, ನೋಡ್ತಾರೋ ತಮ್ಮ ಮೂಲಕ, ಆಗ ಬಾಬಾ ಹೇಳ್ತಾರೆ ಅವರ ಅನೇಕ ಜನ್ಮದ ಯಾವ ನೀರಡಿಕಿದೆ, ಹಸಿವಿದೆ, ಅಂದರೆ ಆತ್ಮಕ್ಕೆ ಅನೇಕ ಜನ್ಮದ ಒಂದು ಹಸಿವಿದೆ. ದ್ವಾಪರಯುಗದಿಂದ ಆತ್ಮ ಹಸಿದಿದೆ. ಆ ಹಸಿವು ಈ ಸ್ಥೂಲವಾದ ರೊಟ್ಟಿ ಪಲ್ಯ, ಈ ಊಟ, ಸ್ಥೂಲ ಊಟ ಪೂರ್ಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮಕ್ಕೇನು ಹಸಿವಿದೆಯಲ್ಲ, ಆ ಹಸಿವು ಕೇವಲ ಬಾಬಾ ಮಾತ್ರ ಪೂರ್ಣ ಮಾಡೋಕ್ಕೆ ಸಾಧ್ಯ ಇದೆ. ಆದರೆ ಅವ್ರಿಗೆ ಬಾಬಾ ಪೂರ್ಣ ಮಾಡ್ತಾರೆ ಅನ್ನೋದು ಗೊತ್ತು ಹೆಂಗಾಗಬೇಕು? ನಿಮ್ಮ ದಿವ್ಯ ದರ್ಪಣದಿಂದ ಅಂತಾರೆ ಬಾಬಾ. ನಿಮ್ಮ ಚರಿತ್ರೆಯಿಂದ, ನಿಮ್ಮ ದೃಷ್ಟಿಯಿಂದ, ನಿಮ್ಮ ಜೀವನದ ದರ್ಶನದಿಂದ ಅವರಿಗೆ ಅವರ ಜೀವನ ದರ್ಶನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಆಗ ಅವರ ಜನ್ಮ ಜನ್ಮದ ನೀರಡಿಕೆ, ಜನ್ಮ ಜನ್ಮದ ಹಸಿವು ಮತ್ತು ಆಶೆಗಳು ಎಲ್ಲವೂ ಕೂಡ ಮುಕ್ತಿಯಲ್ಲಿ ಹೋಗುವಂತಹ, ಸ್ವರ್ಗಕ್ಕೆ ಹೋಗುವಂಥದ್ದು ಆಶೆ ಇದೆ. ಎಲ್ಲ ಆತ್ಮರಿಗೆ, ಜಗತ್ತಿನ ಸರ್ವ ಆತ್ಮರಿಗೆ ಆಶಾ ಇದೆ, ಸರ್ವ ಆತ್ಮರಿಗೆ ಹಸಿವಿದೆ, ಮುಕ್ತಿ ಹೊಂದಬೇಕು, ಜೀವನ್ ಮುಕ್ತಿ ಹೊಂದಬೇಕು ಅಂತ. ಆ ಹಸಿವು ಏನಿದೆಯಲ್ಲ ಅದು ಪೂರ್ಣ ಆಗ್ತದ ಅಂತ ಹೇಳ್ತಾರೆ ಬಾಬಾ. ಅದು ಸಹಜ ಪೂರ್ಣ ಆಗ್ತದ. ಆಗ ಬಾಬನ ಕಡೆ ಆಸ್ತಿ ತಗೊಳ್ಳೋದಕ್ಕೆ ಆಕರ್ಷಿತರಾಗಿ ಬರ್ತಾರೆ. ಅದಕ್ಕೆ ತಮ್ಮ ಚರಿತ್ರೆ, ತಾವೆಲ್ಲೇ ಹೋದರೂ ನಿಸ್ವಾರ್ಥ ಭಾವ, ತಮ್ಮ ನಿಸ್ವಾರ್ಥ, ಸ್ಪಷ್ಟ, ಟ್ರಾನ್ಸ್ಪರೆಂಟ್ ತಮ್ಮ ಜೀವನ ಚರಿತ್ರೆಯನ್ನು ನೋಡಿದ್ರು ಅಂತಂದ್ರೆ ಅವ್ರಿಗೂ ಕೂಡ ಬಾಬನ ಕಡೆಗೆ ಆಕರ್ಷಿತರಾಗಿ ಬರುವಂಥದ್ದು ಕಾಣಬೇಕು ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್, ಏಕ್ ಬಲ್ ಏಕ್ ಭರೋಸಾ, ಇಸ್ ಪಾಠ ಕೋ ಸದಾ ಪಕ್ಕಾ ರಖೋ तो बीच भंवर से सहज निकल जाएंगे. ಅಂಡರ್ಲೈನ್, ಒಬ್ಬ ಬಲ, ಒಂದು ಭರವಸೆ. ಈ ಪಾಠವನ್ನು ಪಕ್ಕಾ ಮಾಡಿಕೊಂಡಾಗ ಈ ಒಂದು ಸಂಸಾರ ಬೀಜ ಭವರ್ ಇದೆಯಲ್ಲ, ಈ ಸಂಸಾರದ ಮಧ್ಯದಲ್ಲಿ ಏನು ಸಿಕ್ಕಾಕೊಂಡಿದ್ದೀವಿ, ಇದರಿಂದ ನಾವು ಸಹಜವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಈ ಸಂಸಾರದ ರಾಡಿಯೊಳಗೆ ಏನು ಸಿಕ್ಕಾಕೊಂಡಿದ್ದೀವಿ, ಎಷ್ಟು ಆಸೆ ಪಡ್ತಿದ್ದೀವಿ, ಎಷ್ಟು ಮೇಲ್ ಬರಬೇಕಂತೀವಿ, ಇನ್ನೂ ಕಾಲು ಹುದಲೊಳಗೆ ಸಿಕ್ಕಾಕೋತಾ ಇದೆ, ಸಂಸಾರದಲ್ಲಿ ಸಿಕ್ಕಾಕೋತಿದೆ. ಅನ್ನಿಸ್ತದ ಇದಿಷ್ಟಾದ್ರೆ ಮುಗೀತಪ್ಪ ಸಾಕು, ಎಲ್ಲ ಫ್ರೀ ಆಗಿಬಿಡ್ತೀವಿ ಅಂತ. ಇನ್ನಷ್ಟು ಸಿಕ್ಕಾಕೋತೀವಿ, ಇನ್ನಷ್ಟು ಒಳಗೆ ಹೋಗ್ತಿದ್ದೀವಿ, ಇನ್ನೊಂದಿಷ್ಟು ಬಲಿಯೊಳಗೆ ಬೀಳ್ತಾ ಇದ್ದೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅದಕ್ಕೇನು ಮಾಡಬೇಕು? ಅದಕ್ಕೆ ಬಾಬಾ ಹೇಳುವಂತಹ ಏನು ಮಹಾವಾಕ್ಯ ಸ್ಲೋಗನ್ ಇದೆ, ಅದನ್ನು ಪಾಠ ಪಕ್ಕಾ ಮಾಡ್ಕೋಬೇಕಂತಾರೆ ಬಾಬಾ. ಏಕ್ ಬಲ್ ಏಕ್ ಭರೋಸಾ. ಏಕ್ ಬಲ್ ಅಂದರೆ ನಾವು ಲೌಕಿಕನಾಗ ಹೇಳೋದು ಕೇಳ್ತಿದ್ವಿ, 10 ಆನೆ ಬಲ ಇದ್ದಂಗೆ ನನ್ನ ಮಗ ಒಬ್ಬ ಇದ್ಬಿಟ್ರೆ ಏನೂ ಬ್ಯಾಡ ನೋಡ್ರಿ ಸಾಕು ಅಂತ ತಾಯಿ ಭರೋಸಾ ಇಟ್ಕೊಂಡಿರ್ತಾ. ಅನೇಕ ಜನ ಅದಾರ, ನಮ್ಮ ಅಣ್ಣ, ನಮ್ಮ ತವ್ರ ಮನೆ, ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ತವ್ರ ಮನೆಯವ್ರು ಅದಾರ, ಯಾರಿಲ್ಲ ಅಂದ್ರೆ ನಮ್ಮ ತವ್ರ ಮನೆಯವ್ರು ಹಿಡಿತಾರ ಅಂತ ಕೆಲವರು ಹೆಣ್ಮಕ್ಳು ಭರೋಸಾ ಇಟ್ಟಿರ್ತಾರೆ. ನನ್ನ ಪತಿ ಇಂಥ ಪತಿ,
ನನಗೆ ಎದ್ರದ್ದು ಚಿಂತೆ ಮಾಡಬೇಕಾಗಿಲ್ಲ, ಅಂಥ ಪತಿ ನನಗದಾರ ಅಂತನೋ, ಅಥವಾ ನಮ್ಮ ಒಂದು ಪತಿ ಪತ್ನಿ ಅಥವಾ ನಮ್ಮ ಮನೆತನ ಇಂಥದ್ದೈತಲ್ಲ, ನಾವು ಇನ್ನೂ ಅನೇಕರಿಗೆ ದಾನ ಮಾಡೋರಿದ್ದೀವಿ ಅಂತ ಹಿಂಗೆ ಭರೋಸೆ ಇರ್ತದೆ. ಆದರೆ ಬಾಬಾ ಹೇಳ್ತಾರೆ ಅದು ನಾಟಕ ಮಾತ್ರ, ನಾಟಕದ ಸೀನ್ ಯಾವಾಗೂ ಬದಲಾಗ್ತದ ಅಂತ. ನಾವು ಇತಿಹಾಸ ನೋಡ್ತಾ ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ, ಸಿನಿಮಾಗಳನ್ನು ಧಾರಾವಾಹಿಗಳನ್ನು ನೋಡ್ತಾ ಕೇಳ್ತಾ ಬಂದೀವಿ. ಪ್ರಾಕ್ಟಿಕಲ್ ಜೀವನದೊಳಗೆ ನಾವು ಸುತ್ತಮುತ್ತ ನೋಡ್ತಿದ್ದೀವಿ. ಅಗರ್ಭ ಶ್ರೀಮಂತ ಸಾಧಾರಣ ಆಗ್ತಾನೆ, ಸಾಧಾರಣ ಇದ್ದವು ಅಗರ್ಭ ಶ್ರೀಮಂತ ಆಗ್ತಾನೆ, ಸಾಧಾರಣ ಭಾವುಕ ವ್ಯಕ್ತಿ ಕೊಲೆಗಡಕಾಗ್ತಾನೆ, ಕೊಲೆ ಮಾಡುವಂಥ ವ್ಯಕ್ತಿ ಸಾಧು ಆಗ್ತಾನೆ. ಯಾವಾಗ ಯಾರ ಜೀವನ ಯಾವ ರೀತಿ ಬದಲಾಗ್ತದೋ ಗೊತ್ತಿಲ್ಲ. ಅಮ್ಮ ಅಂದ್ರೇ ಪ್ರಾಣ ಕೊಡುವಂಥ ಮಗ ತಾಯಿಗೆ ಹೊರಗೆ ಹಾಕ್ತಾನ. ಅಪ್ಪ ಅಮ್ಮ ಅಂತಂದರೆ ಶ್ರವಣ್ ಕುಮಾರ್ ಥರ ನೋಡ್ಕೊಳ್ಳುವಂಥವ ಅವ್ರನ್ನೆಲ್ಲ ಬಿಟ್ಟು ಎಲ್ಲೋ ದೂರ ಹೋಗ್ತಾನ. ಡ್ರಾಮಾ ಇದೆಲ್ಲ ಡ್ರಾಮಾ, ಅಸತ್ಯ ಡ್ರಾಮಾ, ಕಲಿಯುಗದ ಡ್ರಾಮಾ. ಸೀನ್ಗಳು ಯಾವಾಗಾದರೂ ಬದಲಾಗ್ತದ. ಇಂಥ ವಸ್ತುವಿನ ಮೇಲೆ ಬದಲಾಗುವ ಮನುಷ್ಯರ ಮೇಲೆ ಭರೋಸೆಯನ್ನು ಇಡಬೇಡ್ರಿ. ಬಾಬಾ ಹೇಳ್ತಾರ, ಬಾಬಾ ಒಬ್ಬರೇ ಬಲ, ನನ್ನ ಆಶಾ ಪೂರ್ಣ ಮಾಡೋರು, ನನಗೆ ಮುಕ್ತಿ ಕೊಡಿಸುವಂಥವ್ರು, ನನ್ನ ಆತ್ಮದ ಎಲ್ಲ ಆಶೆಗಳನ್ನು ಪೂರ್ಣ ಮಾಡುವಂಥವ್ರು, ಆತ್ಮಕ್ಕೆ ದಡ ಸೇರಿಸುವಂಥವ್ರು, ಆತ್ಮಕ್ಕೆ ಸತ್ಯ ಜ್ಞಾನದ ಬೆಳಕು ಕೊಡುವಂಥವ್ರು, ಸತ್ಯ ಮಾರ್ಗದರ್ಶನ ಮಾಡುವಂಥವ್ರು ಏನದಾರಲ್ಲ, ಒಂದೇ ಬಲ. ಅದಕ್ಕಾಗಿ ಅವ್ರ ಮೇಲೇ ಭರೋಸೆ ಇಡೋದು. ಭರೋಸೆ ಅವ್ರು ಮಾತ್ರ. ಯಾರು ಎಲ್ಲಿ ನಿಲ್ತಾರೋ ಗೊತ್ತಿಲ್ಲ, ಯಾರು ಯಾವಾಗ ತಮ್ಮ ರೋಲ್ ಎಂಡ್ ಮಾಡ್ಕೊಳ್ತಾರೋ, ಯಾರ ಪಾತ್ರ ಯಾವಾಗ ಓವರ್ ಆಗ್ತದೋ ಗೊತ್ತಿಲ್ಲ, ಯಾರು ಯಾವಾಗ ಶರೀರ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ, ಯಾವ ಆಸ್ತಿ ಯಾವಾಗೆಲ್ಲ ಬದಲಾಗಿ ಇನ್ನೊಬ್ಬರ ಒಂದು ಪಾಲಿಗೆ ಹೋಗ್ತದೋ ಗೊತ್ತಿಲ್ಲ. ಅಂದಮೇಲೆ ಯಾವ ಭರೋಸಾದಿಂದ ನಮ್ಮ ಜೀವನ ಮಾಡೋದು, ನಾವು ಯಾವ ಭರೋಸೆಯಿಂದ ಜೀವನ ಮಾಡ್ತಿದ್ದೀವಿ ಅಲ್ಲಿ ಭಯ ಇದೆ. ಯಾಕಂದ್ರೆ ಅದು ಯಾವಾಗ ಏನಾಗ್ತದಂತ ಗೊತ್ತಿಲ್ಲ. ಅದಕ್ಕಂತಾರೆ ಬಾಬಾ, ಒಂದು ಬಲ, ಬಾಬಾ ಮಾತ್ರ ಸತ್ಯ ಅದಾರ, ಬಾಬಾ ಸತ್ಯದಾರ, ಬಾಬಾ ನಿರಂತರದಾರ. ಅದಕ್ಕೆ ಆ ಒಬ್ಬ ತಂದೆಯ ಮೇಲೇ ಭರೋಸಾ ಯಾವಾಗ ಇಡ್ತೀರಿ, ಈ ಪಾಠ ಪಕ್ಕಾ ಮಾಡ್ಕೊಳ್ತೀರಿ, ಆವಾಗ ಈ ಒಂದು ಸಿಕ್ಕಾಕೊಂಡಂಥ ಸಂಸಾರ ಬೀಚ್ ಭವರ್ ಅಂತ ಹೇಳ್ತಾರೆ ಬಾಬಾ, ರಾಡಿಯೊಳಗೆ ನಾವು ಹಿಂಗೆ ಸಿಕ್ಕಾಕೊಂಡಿವಲ್ಲ, ಇದರಿಂದ ಹೊರಗೆ ಬರಬೇಕು ಅಂತಂದರೆ ಇದೇ ಒಂದೇ ಸಹಜ ಮಾರ್ಗ ಆಗಿದೆ. ಅವ್ಯಕ್ತಿ ಇಶಾರೆ रूहानी रॉयल्टी और प्यूरिटी की पर्सनालिटी धारण करो. ಆತ್ಮೀಯ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಡ್ರಿ. वारिस क्वालिटी प्रत्यक्ष तब होगी जब आप अपनी प्यूरिटी की रॉयल्टी में रहेंगे. ಬಾಬಾ ಹೇಳ್ತಾರೆ, ವಾರಿಸ್ ಕ್ವಾಲಿಟಿ ಮಕ್ಕಳನ್ನು ತಯಾರು ಮಾಡಿರಿ ಅಂತ. ಅಂಥ ಆತ್ಮಗಳು ಯಾವಾಗ ಬರ್ತಾರ, ಅಂಥ ಆತ್ಮಗಳು ಯಾವಾಗ ತಯಾರಾಗ್ತಾರ, ಹೊರಗೆ ಬರ್ತಾರತ್ತಂದರೆ ನಾವು ಬಾಬನ ತಿಳ್ಕೊಂಡಂಥ ಮಕ್ಕಳಿದ್ದೀವಿ, ನಾವು ಯಾವಾಗ ನಮ್ಮ ಸಂಪೂರ್ಣ ಪವಿತ್ರತೆಯ ರಾಯಲ್ಟಿ ಒಳಗಿರ್ತೀವಿ, ಅಂದರೆ ಕಂಪ್ಲೀಟ್ ಸೋಲ್ ಕಾನ್ಷಿಯಸ್, ಈ ಡ್ರಾಮಾ ಅಸತ್ಯ ಡ್ರಾಮಾದಿಂದ ಡಿಟ್ಯಾಚ್ ಆಗಿ ನನಗೆ ನಾನು ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗ್ತೀನಿ. ಆಗ ವಾರಿಸ್ ಕ್ವಾಲಿಟಿ ಆತ್ಮಗಳು ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಕಹಾ ಭಿ ಹದ್ ಕಿ ಆಕರ್ಷಣೆ ಮೇ ಆಂಕ್ ನ ಡೂಬೆ. ಬಾಬಾ ಅಂತಾರ, ಹದ್ದಿನ ಆಕರ್ಷಣೆ ಅದು ಸಂಪತ್ತಿರ್ಬೋದು, ವ್ಯಕ್ತಿಯ ಸೌಂದರ್ಯ ಇರ್ಬೋದು, ಅಥವಾ ವ್ಯಕ್ತಿಗಳೇ ಇರ್ಬೋದು, ಎಂದೂ ನಿಮ್ಮ ಕಣ್ಣು ಅದರೊಳಗೆ ಸಿಕ್ಕಾಕೋಬಾರ್ದು, ಮುಳುಗಬಾರ್ದು ಅಂತಾರೆ ಬಾಬಾ. ಇದು ಸತ್ಯಪ್ಪ, ನನಗೆ ಎಂಥ ಸಿಕ್ಕದಲ್ಲ, ಎಂಥ ಮಗಳು ಮಗ, ಎಂಥ ಪತಿ, ಎಂಥ ನನಗೆ ಅಪ್ಪ ಅಮ್ಮ ಅದಾರ ಅಂತ, ಎಂಥ ಫ್ರೆಂಡ್ಸ್ ಅದಾರ, ಎಂಥ ನನಗೆ ಪ್ರೇಯಸಿ ಸಿಕ್ಕಾಳ ಅಂತ ಹಿಂಗೆ ಫೀಲ್ ಮಾಡ್ತಿರ್ತೈತೆ ಜಗತ್ತಿನೊಳಗೆ. ತಮ್ಮನ್ನು ತಾವು ಅದ್ರಾಗ ಮುಳುಗಿಸ್ಕೊಂಡು ಬಿಡ್ತಾರೆ. ಬಾಬಾ ಅಂತಾರೆ, ನಿಮ್ಮ ಕಣ್ಣು ಎಂದೂ ಮುಳುಗಬಾರ್ದು. वारिस अर्थात अधिकारी, तो जो यहाँ सदा अधिकारी स्टेज पर रहते कभी भी माया के अधीन नहीं होते. ವಾರಿಸ್ ಅಂದರೆ ಏನು? ಅಧಿಕಾರಿ ಮಕ್ಕಳು. ಮನೆಯೊಳಗೆ ನಮ್ಮ ವಾರಿಸ್ರಿ, ನಮ್ಮ ಮಗಾರಿ ಅಂತೀವಿ, ಅಂದ್ರೆ ನಮ್ಮ ಆಸ್ತಿಗೆ ಅವ್ರು ಹಕ್ಕದಾರಂತ. ಹಂಗೆ ಇಲ್ಲಿ ಬಾಬನ್ ಪ್ರಾಪರ್ಟಿ ಏನಿದೆ ಅದಕ್ಕೆ ಯಾರು ಹಕ್ಕದಾರ ಆಗ್ತಾರ? ವಾರಿಸ್ ಮಕ್ಕಳು. ವಾರಿಸ್ ಅಂದ್ರೆ ಅಧಿಕಾರಿ. ಅಧಿಕಾರಿ ಅಂದ್ರೆ ಏನು? ಯಾರು ನಿರಂತರ ಆತ್ಮದ ಸ್ಥಿತಿಯಲ್ಲಿ ಇರ್ತಾರೆ, ಇವೆಲ್ಲವುಗಳ ಮೇಲೆ ಅಧಿಕಾರಿ ಆಗ್ತಾರೋ, ಅರ್ಥಾತ್ ಮನಬುದ್ಧಿ ಸಂಸ್ಕಾರಗಳಿಗೆ ಅಧಿಕಾರಿ ಆಗ್ತಾರ, ಅವುಗಳ ವಶದಲ್ಲಿ ಅಧೀನದಲ್ಲಿ ಬರೋದಿಲ್ವೋ, ಅಂಥ ಅಧಿಕಾರಿ ಮಕ್ಕಳು ನಿಜವಾದ ವಾರಿಸ್ ಮಕ್ಕಳು. ಅಂಥ ಮಕ್ಕಳಿಗೆ
ಎಂದೂ माया अधीन ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. अधिकारीपन के शुभ नशे में रहते, ऐसे अधिकारी स्टेज वाले ही वहाँ भी अधिकारी बनते हैं. ಯಾರು ಈ ಸಂಗಮ ಯುಗದಲ್ಲಿ ಮನ ಬುದ್ಧಿ ಸಂಸ್ಕಾರಗಳ ಮೇಲೆ, ಇಂದ್ರಿಯಗಳ ಮೇಲೆ ಅಥವಾ ಪ್ರಕೃತಿಯ ಆಕರ್ಷಣೆಗಳ ಮೇಲೆ ಡಿಟ್ಯಾಚ್ ಆಗಿ, ಉಪರಾಮಾಗಿ ತನ್ನನ್ನು ನ್ಯಾರ ಮಾಡಿಕೊಂಡು, ತನ್ನ ಆತ್ಮಸ್ಥಿತಿಯಲ್ಲಿ, ಸತ್ಯಸ್ಥಿತಿಯಲ್ಲಿ ಇದ್ದುಕೊಂಡು ಅಧಿಕಾರಿಪನದ ಸ್ಥಿತಿಯಲ್ಲಿ ಇರ್ತಾರೋ ಅಂಥವರೇ ಭವಿಷ್ಯದಲ್ಲೂ ಕೂಡ ರಾಜ ಆಗೋದು. ಓಂ ಶಾಂತಿ.